ಬೆಂಗಳೂರಿನಲ್ಲಿ ನಡೆದ 7 ಕೋಟಿ 11 ಲಕ್ಷ ಗ್ರೇಟ್ ರಾಬರಿ ಪ್ರಕರಣ ಭಾರಿ ಸಂಚಲನ ಮೂಡಿಸಿತ್ತು. ಬೆಂಗಳೂರು ಪೊಲೀಸರು ಪ್ರಕರಣ ಭೇದಿಸಿದ ಬೆನ್ನಲ್ಲೇ ಒಂದೊಂದು ವಿಚಾರಗಳು ಹೊರಗೆ ಬರುತ್ತಿವೆ. ಅಸಲಿಗೆ ಆರೋಪಿಗಳ ಪ್ಲಾನ್ 7 ಕೋಟಿ ರೂಪಾಯಿ ಆಗಿರಲಿಲ್ಲ. ಏನೋ ಮಾಡಕ್ ಹೋಗಿ ಇನ್ನೇನೋ ಆಯ್ತು ಅಂತಾರಲ್ಲ, ಆ ರೀತಿ ಇಲ್ಲೂ ಕೂಡ ಆಗಿರುತ್ತೆ. ಹಾಗೆ ಈ ಕದಿಮರು ಕದ್ದಿದ್ದ ದುಡ್ಡನ್ನು ಅಲ್ಲೆಲ್ಲೋ ಒಂದು ಪಾಳು ಬಿದ್ದಿರೋ ಮನೆಯಲ್ಲಿ ಇಟ್ಟು ಹೋಗಿರ್ತಾರೆ. ಈ ಸ್ಟೋರಿ ಬಗ್ಗೆ ನೋಡೋಣ. ಆದರೆ ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನನ್ನು ಒತ್ತಿಟ್ಕೊಳ್ಳಿ. ಬೆಂಗಳೂರಿನಲ್ಲಿ ನಡೆದ 7 ಕೋಟಿ 11 ಲಕ್ಷ ರಾಬರಿ ಕೇಸು ಭಾರಿ ಸಂಚಲನ ಮೂಡಿಸಿತ್ತು. ಪ್ರಕರಣ ಭೇದಿಸಿದ ಬೆನ್ನಲ್ಲೇ ಒಂದೊಂದು ವಿಚಾರಗಳು ಹೊರಗೆ ಬರುತ್ತಿವೆ. ಅಸಲಿಗೆ ಆರೋಪಿಗಳ ಪ್ಲಾನ್ 7 ಕೋಟಿ ಆಗಿರಲಿಲ್ಲ. ಇನ್ನು ದೊಡ್ಡ ಪ್ರಮಾಣದಲ್ಲಿ ರಾಬರಿ ಮಾಡುವ ಯೋಚನೆಯಲ್ಲಿದ್ದರಂತೆ. ವಿಷಯ ಏನಂದ್ರೆ, CMS ಏಜೆನ್ಸಿ ಇಡೀ ಭಾರತದಲ್ಲೇ ದೊಡ್ಡ ಏಜೆನ್ಸಿ. ದೇಶದಲ್ಲೇ 80% ಹಣ ಸಾಗಾಟ ಮಾಡುವ ಏಕೈಕ ಕಂಪನಿ ಇದು. JP ನಗರದಿಂದ ಆಗಾಗ CMS ವಾಹನ ಹಣವನ್ನು ತೆಗೆದುಕೊಂಡು ಹೋಗ್ತಾ ಇತ್ತು. 50 ಕೋಟಿ ಹಣವನ್ನು ಹಲವು ಬಾರಿ ಸಾಗಾಟ ಮಾಡಿದ್ದು ಇದೆ. JP ನಗರದಿಂದ ಲಿಂಗರಾಜಪುರದ ಕಚೇರಿಗೆ ಹಣವನ್ನು ತೆಗೆದುಕೊಂಡು ಹೋಗುತ್ತಿತ್ತು. ಲಿಂಗರಾಜಪುರದ ಕಚೇರಿಯಲ್ಲಿ ಪ್ರತಿನಿತ್ಯ ಹಣ ಹಂಚಿಕೆ ಆಗುತ್ತಿತ್ತು. ಯಾವ ATMಗೆ ಎಷ್ಟು ಹಣ ಹೋಗಬೇಕು ಅನ್ನೋದು ಇಲ್ಲಿಂದನೇ ನಿರ್ಧಾರ ಆಗ್ತಾ ಇತ್ತು. ಆರೋಪಿಗಳು ರಾಬರಿಯಾದ ದಿನ 25 ಕೋಟಿಗೂ ಅಧಿಕ ಹಣ ಇರಬಹುದಂತ ನಿರೀಕ್ಷೆ ಮಾಡಿರ್ತಾರೆ. ಆದರೆ ವಾಹನದಲ್ಲಿ 7 ಕೋಟಿ 11 ಲಕ್ಷ ಮಾತ್ರ ಸಾಗಾಟ ಆಗುತ್ತಿತ್ತು. ಹೀಗಾಗಿ ಆರೋಪಿಗಳಿಗೆ ದಿ ಗ್ರೇಟ್ ರಾಬರಿ ಎನ್ನುವಂತೆ ಮಾಡಿದ್ರೂ ನಿರಾಸೆ ಉಂಟಾಗಿತ್ತು. ಒಂದು ವೇಳೆ ಆರೋಪಿಗಳ ನಿರೀಕ್ಷೆಯಂತೆ ಹಣ ಇದ್ದಿದ್ರೆ ಇದು ಭಾರತದಲ್ಲಿ ಅತಿ ದೊಡ್ಡ ರಾಬರಿ ಕೇಸ್ ಆಗ್ತಾ ಇತ್ತು. ಮತ್ತೆ ಏನಂದ್ರೆ, ಕಳ್ಳರು ಚಾಪೆ ಕೆಳಗೆ ನುಗ್ಗೋದಕ್ಕೆ ಪ್ಲಾನ್ ಮಾಡಿದ್ರೆ ಪೊಲೀಸರು ರಂಗೋಲಿ ಕೆಳಗೆ ನುಸುಳೋದಕ್ಕೆ ಗೊತ್ತಿರುತ್ತೆ. ATMಗೆ ಹಣ ಸಾಗಿಸೋ ವಾಹನ ಅಡ್ಡಗಟ್ಟಿ 7.11 ಕೋಟಿ ರಾಬರಿ ಮಾಡಿದ್ದ ಕೇಸಲ್ಲಿ ಆರೋಪಿಗಳು ಒಬ್ಬೊಬ್ಬರಾಗೆ ಬಲೆಗೆ ಬೀಳ್ತಾ ಇದ್ದಾರೆ. ಡೈರಿ ಸರ್ಕಲ್ ರಾಬರಿ ಪ್ರಕರಣ ಒನ್ ಟೈಮ್ ದರೋಡೆ ಮಾಡಿದ್ರೆ ಸಾಕು, ಲೈಫ್ ಫುಲ್ ಜಾಲಿ ಆಗಿರ್ಬೋದು ಅಂದ್ಕೊಂಡಿದ್ದ ಗ್ಯಾಂಗ್ ಐಡಿಯಾವನ್ನ ಪೊಲೀಸರು ತಲೆ ಕೆಳಗೆ ಮಾಡಿಬಿಟ್ಟಿದ್ದಾರೆ. ಜೀವನ ಪೂರ್ತಿ ಲೈಫ್ನ ಎಂಜಾಯ್ ಮಾಡೋದಿರಲಿ, ಜೈಲಲ್ಲಿ ಮುದ್ದೆ ಮುರಿರಿ ಅಂತ ದರೋಡೆ ಗ್ಯಾಂಗ್ ಕೈಗೆ ಪೊಲೀಸರು ಕೋಳ ತೋರಿಸಿದ್ದಾರೆ. ಕಷ್ಟಪಟ್ಟು ದುಡಿದ ಹಣ ಸ್ವಲ್ಪ ಆಚೆ ಈಚೆ ಇಟ್ಟೆ ಅಂದ್ರೇನೆ ಟೆನ್ಷನ್ ಆಗ್ಬಿಡ್ತೀವಿ. ಅಂಥದ್ರಲ್ಲಿ ಈ ಕತ್ತರ್ನ ಕದಿಮರು ದೋಚಿದ್ದ 7.11 ಕೋಟಿ ದುಡ್ಡಲ್ಲಿ 5.45 ಕೋಟಿ ಹಣವನ್ನ ಹೊಸಕೋಟೆಯ ಪಾಳು ಬಿದ್ದ ಮನೆಯಲ್ಲಿ ಇಟ್ಟಿದ್ರಂತೆ. ಅನುಮಾನದ ಮೇಲೆ ಮನೆ ಬಾಗಿಲನ್ನು ಒಡೆದು ಒಳ ಹೋಗಿದ್ದ ಪೊಲೀಸರು ಕಂತೆ ಹಣ ಕಂಡು ಶಾಕ್ ಆಗ್ಬಿಡ್ತಾರೆ. ಒಳ್ಳೆ ಕೆಲಸ ಮಾಡೋಕೆ ದಿನ ನೋಡ್ಬೇಕು ಅಂತ ಹೇಳೋ ರೀತಿ ಇದೆ. ಈ ದರೋಡೆಕೋರರು ಕೆಟ್ಟ ಕೆಲಸ ಮಾಡೋಕ್ಕೂ ದಿನ ಆಯ್ಕೆ ಮಾಡಿಕೊಂಡಿದ್ರು. ಬೇರೆ ದಿನಕ್ಕಿಂತ ಬುಧವಾರವೇ ಬ್ಯಾಂಕ್ನಿಂದ ಹೆಚ್ಚು ಹಣ ವರ್ಗಾವಣೆ ಆಗೋದ್ರಿಂದ ಪ್ಲಾನ್ ಪ್ರಕಾರ ಬುಧವಾರ ರಾಬರಿ ಮಾಡೋ ಎಸ್ಕೇಪ್ ಆಗಿದ್ರು ಬುಧವಾರ ಹೆಚ್ಚಿನ ದುಡ್ಡು ರವಾನೆ ಆಗುತ್ತೆ ಅನ್ನೋದನ್ನ ಝೇವಿಯರ್ ಮತ್ತು ಗೋಪಿ ತಿಳಿದುಕೊಂಡಿರ್ತಾರೆ. ಅದರಂತೆ ನವೆಂಬರ್ 19ನೇ ತಾರೀಕು ರಾಬರಿಗೋಸ್ಕರ ಒಂದು ಟೀಮ್ ರೆಡಿ ಮಾಡಿರ್ತಾರೆ. ದುಡ್ಡು ತುಂಬಿಕೊಂಡು ಹೋಗೋ ಗಾಡಿಯನ್ನು ನೋಡಿ ಗೋಪಿ ಅನ್ನೋನು ಮೆಸೇಜ್ ಮಾಡ್ತಾನೆ. ಮೆಸೇಜ್ ಬರ್ತಿದ್ದಂಗೆನೆ ಅಶೋಕ ಪಿಲ್ಲರ್ ಹತ್ರ CMS ಗಾಡಿಯನ್ನು ಫಾಲೋ ಮಾಡ್ತಾರೆ. ಈ ಇಡೀ ರಾಬರಿ ಪ್ರಕರಣದ ಕಿಂಗ್ ಪಿನ್ ರವಿ ಕೋಟಿ ಲೂಟು ಮಾಡಿದ ಗ್ಯಾಂಗ್ನ ಒಬ್ಬನನ್ನು ಬಿಟ್ಟು ಉಳಿದವರನ್ನೆಲ್ಲ ಲಾಕ್ ಆಗಿಬಿಟ್ಟಿದ್ದಾರೆ. ಹೈದರಾಬಾದ್ನ ಲಾಡ್ಜ್ ಒಂದರಲ್ಲಿ ಅಡಗಿ ಕುಳಿತಿದ್ದ ರಾಬರಿ ರೂವಾರಿ ರವಿನ ಪೊಲೀಸರು ಬಂಧಿಸಿದ್ದಾರೆ. ರಾಬರಿ ಪ್ರಕರಣದಲ್ಲಿ ಹಣ ಕದ್ದಿದ್ದ ಸೋದರರಾದ ರಾಕೇಶ್ ಮತ್ತು ರವಿ ಚಿತ್ತೂರಿನ ತಮ್ಮ ಮನೆಗೆ ಹಣ ಹೊತ್ತೊಯ್ಯಲು ಪ್ಲಾನ್ ಮಾಡಿದ್ರು. ಬೆಂಗಳೂರು ಪೊಲೀಸರು ಅಲರ್ಟ್ ಆಗ್ತಿದ್ದಂತೆ ಹೈದರಾಬಾದ್ ಮತ್ತು ಬೇರೆ ಭಾಗಕ್ಕೆ ಕಾಲ್ ಕಿತ್ತಿದ್ರು. ರಾಬರಿಯ ಕಿಂಗ್ ಪಿನ್ ರವಿ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದ. ಹೈದರಾಬಾದ್ನ ಲಾಡ್ಜ್ನಲ್ಲಿ ಉಳ್ಕೊಂಡಿದ್ದ. ಬ್ಯಾಗ್ನಲ್ಲಿ 10 ಲಕ್ಷ ಹಣ ಹಿಡಿದುಕೊಂಡು ರಾತ್ರಿ ಇಡೀ ನಿದ್ದೆ ಮಾಡದೆ ಕೂತ್ಕೊಂಡಿರ್ತಾನೆ. ಆಂಧ್ರ ಪೊಲೀಸರ ಸಹಾಯದಿಂದ ಈ ಕಿಂಗ್ ಪಿನ್ ರವಿನ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಈಗಾಗಲೇ ರವಿಯ ಸಹೋದರ ರಾಕೇಶ್ ಸರೆಂಡರ್ ಆಗಿದ್ದಾನೆ. ಇನ್ನು ಅರೆಸ್ಟ್ ಮಾಡಲು ಒಬ್ಬನೇ ಆರೋಪಿ ಉಳಿದಿದ್ದಾನೆ. ಇವನು ಗೋವಾ ಬಾರ್ಡರ್ನಲ್ಲಿ ಅಡಗಿರೋ ಜೋಯನ್ಗಾಗಿ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ನಮಸ್ಕಾರ.